ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಬ್ಬರು ವ್ಯೂವರ್ಸ್ ಕೇಳಿದರು, ನೀವು ಹೇಗೆ ಸ್ಟಿಚಿಂಗ್ ಮಾಡ್ತೀರಾ ಅದು ವಿಡಿಯೋ ತೋರಿಸಿ ಅಂತ ಹೇಳಿ. ಇದು ಸ್ಮೂತ್ ಫ್ಯಾಬ್ರಿಕ್ದೇ ನಾನು ನಿಮಗೆ ವಿಡಿಯೋನ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು ಯಾವ ಥರ ಸ್ಟಿಚ್ ಮಾಡ್ತೀನಿ ಅಂತ, ಇದರಲ್ಲೇ ಪೈಪಿಂಗ್ ಬಂದಿರೋದ್ರಿಂದ ಇದು ಸ್ಲೀವ್ಗೆ ನಾನು ಪೈಪಿಂಗ್ನ ಕೊಡ್ತೀನಿ. ಫಸ್ಟ್ ಸ್ಲೀವ್ ಅಟ್ಯಾಚ್ ಮಾಡೋದನ್ನ ತೋರಿಸ್ತೀನಿ. ನಾನು ನಿಮಗೆ ಇವಾಗ ಏನು ಒಂದು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತೀನಿ. ಪೂರ್ತಿ ವಿಡಿಯೋ ಲಾಂಗ್ ಆಗುತ್ತಲ್ಲ, ಇದೇ ಬ್ಲೌಸ್ದು ಬರೀ ಬ್ಯಾಕು ಮತ್ತು ಸ್ಲೀವು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟು ಪ್ರಿಂಟನ್ನ ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ. ನೋಡಿ, ಇದು ಫ್ಯಾಬ್ರಿಕ್ ಕೂಡ ಜಾಸ್ತಿ ಇದೆ. ಪೀಸು ನಾವು ಕರೆಕ್ಟಾಗಿ ನೀಟಾಗಿ ಕಟ್ ಮಾಡ್ಕೊಬಿಡ್ಬೇಕು. ಕಟ್ ಮಾಡಿಕೊಂಡು ಪೈಪಿಂಗ್ ಕೊಡೋದ್ರಿಂದ ಇಲ್ಲಿ ಎಕ್ಸ್ಟ್ರಾ ಏನು ಪೀಸ್ ನಾನು ಆ್ಯಡ್ ಮಾಡ್ತಾಯಿಲ್ಲ. ಒಂದೊಂದು ಬ್ಲೌಸ್ ಪೀಸು ಸ್ಮೂತ್ ಇದ್ದರೆ ಆ ಬ್ಲೌಸ್ಗೆ ನಾನು ಇಲ್ಲಿ ಒಂದು ಪಟ್ಟಿ ಥರ ಕೊಡ್ತೀನಿ. ಅದು ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಸ್ಲೀವ್ ಅಟ್ಯಾಚ್ ಮಾಡೋದು ನೋಡಿ. ಫಸ್ಟಿಗೆ 2 ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀವಲ್ಲ, ಈ ಸ್ಲೀವ್ನ ಈ ಥರ ಇಟ್ಕೋಬೇಕು. ಇಲ್ಲಿ ಒಂದು ಸ್ಲೀವ್ ಇದೆಯಲ್ಲ, 2 ಸ್ಲೀವ್ನ ಇಟ್ಕೊಳ್ಳೋಣ. 2 ಸ್ಲೀವ್ ಇಟ್ಕೊಂಡಾಗ ಇಲ್ಲಿ ನ್ಯಾಚ್ ಹಾಕ್ಕೊಂಡಿರ್ತೀವಿ ನೋಡಿ, ಈ ಥರ ನ್ಯಾಚ್ ಹಾಕ್ಕೊಂಡಿರ್ತೀವಲ್ಲ, ಇದು ಆಪೋಸಿಟಲ್ಲಿ ಬರೋ ಥರ ಇಟ್ಕೋಬೇಕು. ಒಂದು ಸೈಡು ಈ ಕಡೆ ಇದ್ದರೆ ಇನ್ನೊಂದು ಬ್ಲೌಸ್ ಪೀಸಲ್ಲಿ ಈ ಕಡೆ ನ್ಯಾಚ್ ಬರಬೇಕು. ಅದನ್ನು ನೋಡಿಕೊಂಡ್ರೆ ನೀವು ಬ್ಲೌಸ್ನ ಲೈನಿಂಗ್ ಅಟ್ಯಾಚ್ ಮಾಡಿದಾಗ ಕನ್ಫ್ಯೂಸ್ ಆಗೋಲ್ಲ. ಫಸ್ಟಿಗೆ ನೀವು ಈ ಥರ ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಈ ಥರ ಪೀಸ್ನ ಹಾಕ್ಕೊಂಡಾದ್ಮೇಲೆ ಒಂದು ಗುಂಡು ಪಿನ್ ಕೂಡ ನೀವು ಈ ಥರ ಪಿನ್ ಮಾಡ್ಕೋಬೋದು. ಕನ್ಫ್ಯೂಸ್ ಆಗಲ್ಲ. ನಾವು ಹಾಗೆ ಮಾಡ್ತೀವಿ ಅಂದರೆ ಹಾಕ್ತೀನಿ, ಅಥವಾ ಹೊಸ್ದಾಗಿ ಕಲಿಯೋರಿಗೆ ಇದು ನ್ಯಾಚ್ ನಮಗೆ ಕನ್ಫ್ಯೂಸ್ ಆಗ್ತಾಯಿದೆ ಅಂತ ಹೇಳಿದ್ರೆ ಒಂದು ಕಡೆ ಈ ಕಡೆ ಬರಬೇಕು, ಇನ್ನೊಂದು ಸೈಡಲ್ಲಿ ಇನ್ನೊಂದು ಈ ಫ್ಯಾಬ್ರಿಕಲ್ಲಿ ಈ ಕಡೆ ಬರೋ ಥರ ಹಾಕ್ಕೊಂಡು ಒಂದೊಂದು ಗುಂಡು ಪಿನ್ನ ಹೀಗೆ ಹಾಕ್ಕೊಬಿಡಿ. ಆವಾಗ ನಿಮಗೆ ಈ ಪೀಸ್ ಅನ್ನೋದು ಬೇರೆ ಕಡೆ ಹೋಗಲ್ಲ. ಇದನ್ನು ಫಾಲೋ ಮಾಡಿ. ಇದನ್ನು ಫಾಲೋ ಮಾಡಿದರೆ ನಿಮಗೆ ಈಸಿಯಾಗಿ ಬರುತ್ತೆ. ಇವಾಗ ಸ್ಟಿಚ್ ಮಾಡ್ಕೊಳ್ಳೋಣ. ಇದನ್ನು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ಇವಾಗ ನಾವು ಎಷ್ಟು ಮಾರ್ಜಿನ್ ಹಿಡಿತೀವಲ್ಲ ಆ ಮಾರ್ಜಿನು ಕೆಲವೊಂದು ಟೈಮಲ್ಲಿ ಇದನ್ನೇ ಸ್ಟಿಚ್ ಮಾಡಿ ಈ ಥರ ಎಮಿಂಗ್ ಕೂಡ ಮಾಡ್ಬೋದು. ಆ ಥರದ್ದು ಒಂದು ವಿಡಿಯೋ ನಾನು ನೆಕ್ಸ್ಟ್ ನಿಮಗೆ ಸ್ಟಿಚ್ ಮಾಡಿ ತೋರಿಸ್ತೀನಿ. ಈ ಬ್ಲೌಸಲ್ಲಿ ಪೈಪಿಂಗ್ ಕೊಡೋದ್ರಿಂದ ನಾನು ಇದನ್ನು ಎಕ್ಸ್ಟ್ರಾ ಆ ಥರದ್ದೇನು ಮಾಡ್ತಾಯಿಲ್ಲ. ಇಲ್ಲಿ ಅರ್ಧ ಇಂಚು ಮಾರ್ಜಿನ್ಗೆ ಬಿಟ್ಕೊಂಡಿದ್ದೀನಿ. ಆ ಅರ್ಧ ಇಂಚಿಗೆ ನಾನೀಗ ಸ್ಟಿಚಿಂಗ್ನ ಮಾಡ್ಕೊಳ್ತೀನಿ. ನಿಧಾನವಾಗಿ ನೋಡ್ಕೊಳ್ಳಿ. ನೀವು ಹೊಸದಾಗಿ ಕಲಿತಾ ಇದ್ದೀರಾ ಅಂದರೆ ನೀಟಾಗಿ ಅರ್ಧ ಇಂಚಿಗೆ ಫಾಲೋ ಮಾಡಿ. ಇಲ್ಲ ಅಂದರೆ ನೀವು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ಮಾರ್ಜಿನ್ ಆ ಕಡೆ ಈ ಕಡೆ ಹೋಗ್ತಾ ಇದೆ ಅಂದರೆ, ನಾವು ಹೊಸದಾಗಿ ಕಲಿಬೇಕಾದ್ರೆ ಆ ಕಡೆ ಈ ಕಡೆ ಹೋಗ್ತಾ ಇತ್ತಲ್ಲ, ಆವಾಗ ನಮಗೆ ಈ ಥರ ಒಂದು ಸ್ಕೇಲಲ್ಲಿ ಮಾರ್ಕ್ ಮಾಡಿ ಕೊಡ್ತಾಯಿದ್ರು ನೋಡಿ. ಈ ಥರ ಗುಂಪಿನ ಹಾಕಿರೋದ್ರಿಂದ ಇದು ಆ ಕಡೆ ಈ ಕಡೆ ಹೋಗಲ್ಲ, ಇಲ್ಲೇ ಜಾಯಿಂಟಲ್ಲೇ ಇರುತ್ತೆ. ನಿಮಗೆ ಕನ್ಫ್ಯೂಸ್ ಕೂಡ ಆಗೋಲ್ಲ, ರಾಂಗ್ ಕೂಡ ಆಗೋಲ್ಲ. ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನೀವು ಈ ಥರ ಒಂದು ಸ್ಕೇಲಲ್ಲಿ ಈ ಥರ ಸ್ಟ್ರೇಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಆವಾಗ ಅದೇ ಮಾರ್ಕ್ ಮೇಲೆ ನೀವು ಸ್ಟಿಚಿಂಗ್ನ ಮಾಡ್ಬೋದು ನೋಡಿ. ಇಷ್ಟೇ, ತುಂಬ ಈಸಿ ಇರುತ್ತೆ. ಸ್ಲೀವು ಮತ್ತು ಬ್ಯಾಕು ಅದನ್ನು ನಾನು ಇವತ್ತಿಗೆ ತೋರಿಸ್ತಾ ಇದ್ದೀನಿ. ಇದು ಪೈಪಿಂಗು, ಇದರಲ್ಲೇ ಪೈಪಿಂಗ್ ಬಂದಿದೆ. ಆ ಪೈಪಿಂಗ್ನೇ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಈ ಥರ ಒಂದು ಸ್ಟಿಚ್ ಹಾಕಿದ್ಮೇಲೆ ನಿಮಗೆ ಈ ಗುಂಡು ಪಿನ್ನನ್ನು ತೆಗೆದುಬಿಡಿ ನೋಡಿ. ಈ ಥರ ಗುಂಡು ಪಿನ್ನನ್ನು ತೆಗೆದುಬಿಟ್ಟು ನಿಮಗೆ ಈ ಥರ ರೋಲರ್ ಸಿಗುತ್ತೆ, ಅದರಲ್ಲಿ ನೀವು ಮತ್ತೆ ಅದನ್ನು ಪಿನ್ ಮಾಡ್ಕೊಂಬಿಡಿ. ಅವಾಗೆಲ್ಲೂ ನಿಮಗೆ ಇದಾಗಲ್ಲ. ಓಕೆನಾ? ಇವಾಗ ನೆಕ್ಸ್ಟ್ ಬಂದು ಈ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀವಲ್ಲ, ಒಂದು ಸ್ಟಿಚ್ ಹಾಕ್ಕೊಂಡಾದ್ಮೇಲೆ ಈ ಥರ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಈ ಸೈಡಲ್ಲಿ ಮೇನ್ ಫ್ಯಾಬ್ರಿಕ್ ಮೇಲೆ ಸ್ಟಿಚಿಂಗ್ನ ಮಾಡಬಾರ್ದು, ಲೈನಿಂಗ್ ಫ್ಯಾಬ್ರಿಕ್ ಮೇಲೆ ಸ್ಟಿಚಿಂಗ್ ಮಾಡಬೇಕು ನೋಡಿ. ಈ ಥರ ಆ ಕಡೆ ಒಂದು ಈ ಕಡೆ ಒಂದು ಹಾಕ್ಕೊಳ್ಳಿ. ನೀಟಾಗಿ ಎಡ್ಜಿಗೆ ಬರೋ ಥರ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಇಲ್ಲ ನಾವು ಪೈಪಿಂಗ್ ಏನು ಕೊಡ್ತಾ ಇಲ್ಲ, ನಮ್ಮ ಮಿಷಿನಲ್ಲಿ ಪೈಪಿಂಗ್ ಕೊಡೋಕ್ಕೆ ಬರ್ತಾ ಇಲ್ಲ ಅಂತ ಅಂದರೆ ನೀವೇನು ಮಾಡಬೇಕು ಅಂದರೆ, ನೀವಿದು ಪೈಪಿಂಗ್ ಕೊಡ್ತಾ ಇಲ್ಲ ಅಂದರೆ ಇಲ್ಲಿ ನೋಡಿ, ಇದು ಸ್ಟಿಚಿಂಗ್ ಮಾಡಿರ್ತೀವಲ್ಲ ಫ್ಯಾಬ್ರಿಕ್ಕು, ಅದ್ರ ಮೇಲೆ ಇನ್ನೊಂದು ಸ್ಟಿಚ್ಚು ಪಾಯಿಂಟೆಡ್ ಥರ ಹಾಕೊಳ್ಳಿ. ಈ ಥರ ಹಾಕ್ಕೊಂಡಾಗ ನಿಮಗೆ ಸ್ಟಿಚ್ ಮಾಡಿ ಈ ಕಡೆ ಕಿನಾರಿ ಹಾಕೋದೇನು ಬೇಡ, ಸ್ಟಿಪ್ಪಾಗಿ ಕೂತ್ಕೊಳ್ಳುತ್ತೆ. ಫ್ಯಾಬ್ರಿಕ್ನ ಈ ಥರ ಇಟ್ಕೊಳ್ಳಿ. ಈ ಥರ ಇಟ್ಕೊಂಡು ನೀಟಾಗಿ ಸ್ಟ್ರೇಟ್ ಬರೋ ಥರ ನೋಡ್ಕೊಳ್ಳಿ. ಇದು
ಈ ಥರ ಸ್ಟ್ರೇಟಾಗಿ ಹಾಕೋಬೇಕು. ಫ್ಯಾಬ್ರಿಕ್ನ ಸ್ಟ್ರೇಟಾಗಿ ಹಾಕೊಂಬಿಟ್ಟು ಮತ್ತೆ ನೀವೇನು ಮಾಡಿ, ಈ ಥರ ಗುಂಡು ಪಿನ್ನ ತಗೊಳ್ಳಿ, ಈ ಥರ ಪಾಯಿಂಟ್ನ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೀಟಾಗಿ ಕರೆಕ್ಟಾಗಿ ಈ ಥರ ಫ್ಲಾಟಾಗಿ ಬರುತ್ತೆ. ನೋಡಿ ಎಷ್ಟು ನೀಟಾಗಿ ಬರ್ತಾಯಿದೆ ನೋಡಿ. ಈ ಥರ ಇಟ್ಕೊಂಡು ಇದರ ರೌಂಡು ಟಾಪಿಂದ ಕೂಡ ತಿರುಗಿಸ್ಕೋಬೋದು, ಇಲ್ಲ ಉಲ್ಟಾದಲ್ಲಿ ಲೈನಿಂಗ್ ಮೇಲೂ ಕೂಡ ನೀವು ಸ್ಟಿಚಿಂಗ್ನ ಮಾಡ್ಕೋಬೋದು. ಇವಾಗ ನಾನು ಈ ಬ್ಲೌಸ್ಗೆ ಇದರಲ್ಲೇ ಪೈಪಿಂಗ್ ಬಂದಿರೋದ್ರಿಂದ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನೋಡಿ ಇದ್ರದ್ದು ಪೈಪಿಂಗು ಇವಾಗ ನಾವಿಲ್ಲಿ ಇದರ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಈ ಥರ ಇಟ್ಕೊಳ್ತೀನಿ ನಾನು. ಇದು ಬಂದು ಇನ್ಸೈಡ್ ಹೋಗಬೇಕು, ಇದು ಟಾಪ್ ಸೈಡ್ ಬರಬೇಕು. ಈ ಸೈಡಿಂದ ಇಲ್ಲಿ ಒಂದು ಈ ಥರ ಪಾಯಿಂಟ್ಗೆ ಇಟ್ಕೊತೀನಿ. ಇದು ಮೇಲೆ ಅಟ್ಯಾಚ್ ಮಾಡೋ ಥರ ಬಂದಿರೋದ್ರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ಪಾಯಿಂಟ್ ಇಟ್ಕೋಬೇಕು. ಇಲ್ಲಿ ಕಿನಾರಿ ಇದೆಯಲ್ಲ, ಆ ಕಿನಾರಿಗೆ ಈ ಪಾಯಿಂಟ್ನ ಇಟ್ಕೊಂಡ್ರೆ ನಮಗೆ ನೀಟಾಗಿ ಬರುತ್ತೆ. ತೋರಿಸ್ತೀನಿ. ಇದು ಈ ಥರ ಒಂದು ಸ್ಟಿಚ್ನ ಹಾಕೋಬೇಕು. ಸ್ಟಿಚ್ ಇರುತ್ತೆ ಆಲ್ರೆಡಿ, ಆ ಸ್ಟಿಚ್ ಮೇಲೆ ಒಂದು ಸ್ಟಿಚ್ನ ಹಾಕ್ಕೊಳ್ಳೋಣ. ನಾವೇ ಪೈಪಿಂಗ್ ಕೊಡೋದಾದರೆ ಆ ಪೈಪಿಂಗ್ನ ಹೇಗೆ ಕೊಡ್ತೀನಿ ಅಂತ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇವಾಗ ನೀವು ಕೇಳಿರೋದ್ರಿಂದ ಅದು ಕೂಡ ನಾನು ನಿಮಗೆ ಪೂರ್ತಿಯಾಗಿ ತೋರಿಸ್ತೀನಿ. ನಾನು ಹೇಗೆ ಸ್ಟಿಚ್ ಮಾಡ್ತೀನಿ ಬ್ಲೌಸ್ನ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಇಷ್ಟು ಇಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡ್ವಲ್ಲ, ಇದು ಇವಾಗ ಮೇಲೆ ಬರಲ್ಲ. ಇವಾಗ ನೋಡಿ ಈ ಪಾಯಿಂಟ್ ಅನ್ನೋದು ನೀಟಾಗಿ ಬಂದಿರುತ್ತೆ. ಇದನ್ನು ನಾವು ಬೇಡ ಅಂದರೆ ಇಲ್ಲಿ ಸ್ಟಿಚಿಂಗ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನೀಟಾಗಿ ಇಲ್ಲಿ ಒಂದು ಲೈನು ಐರನ್ ಮಾಡಬೇಕಾಗುತ್ತೆ. ಆದರೆ ಇದು ಸೇಮ್ ಕಲರ್ ಫ್ಯಾಬ್ರಿಕ್ಕು ಮತ್ತು ಸೇಮ್ ಪೈಪಿಂಗ್ ಇರೋದ್ರಿಂದ ಸ್ಯಾರಿ ಕೂಡ ಸೇಮ್ ಇದೆ. ಆದರೆ ಇಲ್ಲಿ ಗೋಲ್ಡ್ ಪೈಪಿಂಗ್ ಕೊಡ್ಬೋದಿತ್ತು, ಇದು ಸ್ಯಾರಿಯಲ್ಲೇ ಬಂದಿರೋದ್ರಿಂದ ಅದನ್ನೇ ಜೆರಿ ಮಿಕ್ಸ್ ಬಂದಿದೆ. ಇದು ಪೈಪಿಂಗ್ ನೋಡಿ ಈ ಥರ ಇದೆ, ಚೆನ್ನಾಗಿದೆ, ಅದಕ್ಕೆ ಇದನ್ನೇ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಫ್ಲಾಟಾಗಿ ಇಟ್ಕೊಂಡು ಹಾಫ್ ಟೆನ್ಷನ್ ಹಾಕಿದ್ದೀನಿ. ಇದಕ್ಕೆ ಹಾಫ್ ಟೆನ್ಷನಲ್ಲಿ ನೋಡಿ ಈ ಥರ ಇಟ್ಕೋಬೇಕು ನೀಟಾಗಿ. ನೀಟಾಗಿ ಇಟ್ಕೊಂಡು ಈ ಥರ ಒಂದು ಸ್ಟಿಚ್ನ ಹಾಕ್ಕೊಂಡ್ರೆ ನಮಗೆ ಫ್ಲಾಟಾಗಿ ಬರುತ್ತೆ. ತುಂಬ ಈಸಿಯಾಗಿ ನಾವು ಈ ಪೈಪಿಂಗ್ ಅನ್ನೋದನ್ನ ಮಾಡ್ಕೋಬೋದು. ಹೊಸ್ದಾಗಿ ನಿಮಗೆ ಪೈಪಿಂಗ್ ಕೊಡೋಕ್ಕೆ ಬರಲ್ಲ ಅಂದರೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಈ ಥರ ಆಯ್ತಲ್ವ. ಇವಾಗ ಫ್ಲಾಟಾಗಿ ನಮಗೆ ಇದು ಬಟ್ಟೆ ಬಂದು ಸ್ಮೂತ್ ಫ್ಯಾಬ್ರಿಕ್ ಇರುತ್ತಲ್ಲ, ಹೀಗೆ ಹೋಗ್ತಾ ಇರುತ್ತೆ. ಈಗ ಇಷ್ಟು ನೀಟಾಗಿ ಹಾಕ್ಕೋಬೇಕು. ನೀಟಾಗಿ ಹಾಕ್ಕೊಂಡು ಈ ಎಡ್ಜಲ್ಲಿ ಒಂದು ಗುಂಡು ಪಿನ್ನು, ನಿಮ್ಮ ಹತ್ರ ಗುಂಡು ಪಿನ್ನಲ್ಲಿ ಇಲ್ಲ ಅಂದರೆ ನೀಡಲ್ ಕೂಡ ಹಾಕ್ಕೋಬೋದು. ಎಮ್ಮಿಂಗ್ ನೀಡ್ಲ್ ಇರುತ್ತಲ್ಲ ಅದನ್ನು ಕೂಡ ಹಾಕ್ಕೊಳ್ಳಿ. ಇಲ್ಲಿ ಒಂದು ಸೆಂಟ್ರಲ್ ಒಂದು ಈ ಥರ ಹಾಕ್ಕೊಳ್ಳಿ. ಈ ಥರ ಗುಂಡು ಪಿನ್ ಯೂಸ್ ಮಾಡೋದ್ರಿಂದ ನಿಮಗೆ ತೆಗಿಯೋಕ್ಕೆ ಈಸಿ ಆಗುತ್ತಲ್ಲ, ಅದಕ್ಕೋಸ್ಕರ. ಇದು ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ನೋಡಿ. ಈ ಥರ ನೋಡಿ, ಈ ಥರ ನಾನು ಈಗ ಗುಂಡು ಪಿನ್ ಹಾಕ್ಕೊಂಡಿದ್ದೀನಲ್ಲ, ಇವಾಗ ನಾನು ಟಾಪ್ ಸೈಡಲ್ಲೂ ಕೂಡ ಸ್ಟಿಚಿಂಗ್ನ ಮಾಡ್ಕೋಬೋದು. ಯಾಕಂದರೆ ಇದು ಫ್ಲಾಟಾಗಿ ಇಟ್ಕೊಂಡಿದ್ದೀನಲ್ಲ, ನಿಮಗೆ ಇನ್ಸೈಡಲ್ಲಿ ಕೂಡ ನೀವು ಮಾಡ್ಕೋಬೋದು. 2 in 1 ಆಗಿ ಸ್ಟಿಚಿಂಗ್ನ ಮಾಡ್ಕೋಬೋದು. ನಮಗೆ ಎಷ್ಟು ಒಂದು ಸ್ಟಿಚಿಂಗ್ ಹೋಗೋಕ್ಕೆ 1/8 ನಾವು ಸ್ಟಿಚಿಂಗ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇನ್ಸೈಡಲ್ಲೇ ಮಾಡಬೇಕು, ಟಾಪ್ ಸೈಡಲ್ಲೇ ಮಾಡಬೇಕು ಆ ಥರ ಏನಿಲ್ಲ. ಕರೆಕ್ಟಾಗಿ ನಾವು ಈ ಥರ ಸ್ಟಿಪ್ಪಾಗಿ ಇಟ್ಕೊಂಬಿಟ್ರೆ ಮಾಡ್ಕೋಬೋದು. ಆದರೆ ಎಲ್ಲ ಫ್ಯಾಬ್ರಿಕಲ್ಲೂ ಇದು ಟಾಪ್ ಸೈಡಿಂದ ಸ್ಟಿಚಿಂಗ್ನ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನೂ 2 ಥರ ತೋರಿಸ್ತಾ ಇದ್ದೀನಿ. ಈ ಸ್ಲೀವ್ ಈ ಥರ ತೋರಿಸಿದ್ರೆ ಇನ್ನೊಂದು ಸ್ಲೀವ್ನ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಾಟನ್ ಫ್ಯಾಬ್ರಿಕ್ ಇದ್ದಾಗ ನಮಗೆ ಇದು ಲೈನಿಂಗ್ ಕಾಣಿಸಲ್ಲ, ಈ ಥರ ಸ್ಮೂತ್ ಫ್ಯಾಬ್ರಿಕ್ ಇದ್ದಾಗ ಕಾಣಿಸುತ್ತೆ. ನೋಡಿ ಇಷ್ಟು ನೀಟಾಗಿ ಬಂದಿರುತ್ತೆ. ಇವಾಗ ಇನ್ನೊಂದು ಭಾಗನ ನಾನು ನಿಮಗೆ ಅದನ್ನು ಹೇಗೆ ಲೈನಿಂಗ್ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಇಷ್ಟು ನೀಟಾಗಿ ಬರಬೇಕು. ಇವಾಗ ನೋಡಿ ಇದೇ ಇನ್ನೊಂದು ಲೈನಿಂಗ್ದು ಈ ಥರ ಸೆಂಟ್ರ್ ಪಾಯಿಂಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಫ್ಲಾಟ್ ಮಾಡಿಕೊಂಡು ಸೆಂಟ್ರಲ್ಲಿ ಒಂದು ನೀಡಲ್ನ ಹಾಕ್ಕೊಳ್ಳಿ, ಗುಂಡು ಪಿನ್ ಹಾಕ್ಕೊಳ್ಳಿ. ಈ ಪಾಯಿಂಟಲ್ಲಿ ಈ ಲಾಸ್ಟ್ ಇದೆಯಲ್ಲ ಇಲ್ಲಿ ಮತ್ತು ಇಲ್ಲಿ ಒಂದು ಗುಂಡು ಪಿನ್ ಹಾಕ್ಕೊಳ್ಳಿ. ಸ್ಮೂತ್ ಫ್ಯಾಬ್ರಿಕ್ ಇರ್ತಾವಲ್ಲ ಆ ಕಡೆ ಈ ಕಡೆ ಹೋಗ್ಬಿಡ್ತವೆ, ಆವಾಗ ನಮಗೆ ಕ್ರಾಸ್ ಬರ್ತವೆ ಬ್ಲೌಸ್ಗಳು.
ಅದಕ್ಕೋಸ್ಕರ ಈ ಥರ ಗುಂಪಿನ ಹಾಕ್ಕೊಳ್ಳಿ. ನೀಟಾಗಿ ನಮಗೆ ಮಾರ್ಜಿನ್ ಬೇಕಲ್ಲ, ಆ ಮಾರ್ಜಿನು ಸ್ಟಿಚಿಂಗ್ನ ಮಾಡ್ಕೊಂಡು ಬರಬೇಕು. ನಾವು ಗುಂಪಿನ ಹಾಕಿದಾಗ ಆ ಕಡೆ ಈ ಕಡೆ ಹೋಗಲ್ಲ. ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಇದೇ ರೀತಿಯಾಗಿ ಬ್ಯಾಕ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಈಸಿ ಮೆಥಡಲ್ಲಿ ತೋರಿಸ್ತೀನಿ. ಅದು ಕೂಡ ನಿಮಗೆ ಯೂಸ್ ಆಗುತ್ತೆ. ಫಾಸ್ಟಾಗಿ ಬ್ಲೌಸ್ ಹೊಲಿಯೋದನ್ನ ಕಲಿಯೋರಿಗೂ ಕೂಡ ಇದು ಯೂಸ್ ಆಗುತ್ತೆ. ನೋಡಿ ಈ ಥರ ಇವಾಗ ನಾವು ಬ್ಯಾಕ್ ಟರ್ನ್ ಮಾಡಿ ನೋಡಿದಾಗ ಇಷ್ಟು ಫಿನಿಶಿಂಗ್ ಬಂದಿರುತ್ತೆ. ಇದು ಬ್ಯಾಕ್ ನೋಡಿ, ಇದು ಉಲ್ಟಾ ಸೀದಾ ನೋಡ್ಕೋಬೇಕು. ಈ ಉಲ್ಟಾ ಸೀದಾ ಒಂದೊಂದು ಬ್ಲೌಸಲ್ಲಿ ಗೊತ್ತಾಗಲ್ಲ. ಇಲ್ಲಿ ಒಂದು ಈ ಥರ ಮಾರ್ಕರಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಕೆಲವುದಕ್ಕೆ, ಇದರಲ್ಲಿ ಗೊತ್ತಾಗುತ್ತೆ ಉಲ್ಟಾ ಸೀದಾ. ಈ ಮೇನ್ ಫ್ಯಾಬ್ರಿಕ್ ಇದು ಲೈನಿಂಗ್ ಇದೆಯಲ್ಲ, ನಾನು ಈ ಥರ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತೀನಿ. ಇದನ್ನು ನಾವು ಈ ಥರ ಸ್ಮೂತ್ ಫ್ಯಾಬ್ರಿಕ್ಕಿಗೆ ಎಮ್ಮಿಂಗ್ ಮಾಡೋ ಥರನಾದರೂ ಮಾಡ್ಕೋಬೋದು. ಇವಾಗ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಇದು ಈಸಿ ಇರುತ್ತೆ. ನೀವು ಎಮ್ಮಿಂಗ್ ಮಾಡ್ಕೊಳ್ಳೋದು ಸ್ಕಿಪ್ ಮಾಡ್ಕೋಬೋದು. ಅಂದರೆ ಎಮ್ಮಿಂಗ್ ಮಾಡಿದಿರ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೀನಿ. ಇವಾಗ ಮೇನ್ ಫ್ಯಾಬ್ರಿಕ್ ಇಟ್ಕೊಳ್ಳೋಣ. ಸೀದಾದಲ್ಲಿ ಇಟ್ಕೊಂಡು ಲೈನಿಂಗ್ ನೋಡಿ ಈ ಥರ ನಿಮಗೆ ನಾನು ಅವಾಗೇ ಹೇಳಿರೋ ಥರ ಒಂದು ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಹೊಸ್ದಾಗಿ ಕಲಿಯೋರು ಈ ಎಡ್ಜಿನ ಈ ಥರ ಇಟ್ಕೊಳ್ಳಿ. ಸ್ವಲ್ಪ ಇಲ್ಲಿ ಶೇಪ್ ಬರ್ತಾಯಿಲ್ಲ ಅಂದರೆ ಒಂದು ಸ್ವಲ್ಪ 1 ಇಂಚ್ ಅಷ್ಟು ಎಕ್ಸ್ಟ್ರಾ ಬಿಟ್ಕೊಳ್ಳಿ. ಆವಾಗ ನಿಮಗೆ ಈ ಕಡೆ ಎಲ್ಲಾದರೂ ಶೇಪ್ ಔಟ್ ಆದಾಗ ಹಿಂಗೆ ಕ್ಲಾತ್ನ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸರಿ ಬರುತ್ತೆ. ಇವಾಗ ಇದನ್ನು ಈ ಥರ ಇಟ್ಕೊಂಡು ಬಾಟಮಲ್ಲಿ ಫಸ್ಟಿಗೆ ಒಂದು ಸ್ಟಿಚ್ನ ಮಾಡ್ಕೊತೀನಿ ನಾನು. ಇವು ಕೆಲವು ಕಾಟನ್ ಇರ್ತಾವಲ್ಲ, ಅದರಲ್ಲಿ ಡೈರೆಕ್ಟಾಗಿ ಕೂಡ ನೀವು ಬ್ಯಾಕ್ನ ಒಂದು ಟರ್ನ್ ಮಾಡ್ಕೋಬೋದು. ಬಾರ್ಡರ್ ಇರುತ್ತಲ್ಲ ಆವಾಗ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ. ಈ ಥರ ಸ್ಮೂತ್ ಫ್ಯಾಬ್ರಿಕ್ ಇರುವಾಗ ನಾವು ಒಂದು ಲೇಯರ್ ಕ್ಲಾತ್ನ ಈ ಥರ ಲೈನಿಂಗ್ ಕ್ಲಾತ್ನ ಅಟ್ಯಾಚ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಗ್ರಿಪ್ಪಾಗಿ ಮತ್ತು ಬ್ಯಾಕಲ್ಲಿ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ. ಇವಾಗ ನೋಡಿ ಈ ಥರ ಮಾಡಿದಾಗ ಇಲ್ಲಿ ತುಂಬ ಸ್ಮೂತಾಗಿರುತ್ತಲ್ಲ, ನೀಟಾಗಿ ಕುತ್ಕೊಳ್ಳಲ್ಲ, ಆ ಕಡೆ ಈ ಕಡೆ ಹೋಗುತ್ತೆ. ಅದಕ್ಕೋಸ್ಕರ ಇದನ್ನು ಬ್ಯಾಕ್ ಸೈಡಲ್ಲಿ ಈ ಥರ ತಿರುಗಿಸ್ಕೊಳ್ಳಿ. ಒಂದು 5 ನಿಮಿಷ ಲೇಟ್ ಆಗುತ್ತೆ ಅಷ್ಟೇ, ಆದರೆ ನೀಟಾಗಿ ಫಿನಿಶಿಂಗ್ ಅನ್ನೋದು ನಿಮಗೆ ಬರುತ್ತೆ. ಈಗ ಎಷ್ಟು ಲೆಂತ್ ಬೇಕಾಗಿರುತ್ತೆ ಅಷ್ಟು ಫ್ಯಾಬ್ರಿಕ್ನ ಈ ಥರ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಮೊದಲೇ ಸ್ಟಿಚ್ ಹಾಕಿರ್ತೀವಲ್ಲ ಆ ಸ್ಟಿಚಿಂಗಿಗೆ ಒಂದು ಬ್ಯಾಕ್ ಸೈಡಿಂದ ಸ್ಟಿಚ್ ಮಾಡ್ಕೊಳ್ಳೋಣ. ಈ ಥರ ಸ್ಟಿಚ್ ಮಾಡ್ಕೊಳ್ಳೋದು ತುಂಬ ನಿಮಗೆ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ ಮತ್ತು ಬ್ಯಾಕಲ್ಲಿ ಎತ್ಕೊಳ್ಳಲ್ಲ. ನೋಡಿ ಈಗ ಇದನ್ನು ಹೀಗಿರುತ್ತಲ್ಲ ಈ ಥರ ಫೋಲ್ಡ್ ಮಾಡಿಕೊಂಡು ಇದಕ್ಕೂ ಒಂದು ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಯಾವ ಕಡೆನಾದರೂ ಹಾಕ್ಕೋಬೋದು. ಒಂದು ಸ್ಟಿಚ್ನ ಹಾಕೊಳ್ಳಿ. ಈ ಥರ ಸ್ಟಿಚ್ ಮಾಡಿಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಕರೆಕ್ಟಾಗಿದೆಯಾ, ಇಲ್ಲಿ ಮೇನ್ ಸ್ಮೂತ್ ಫ್ಯಾಬ್ರಿಕ್ಕಿಗೆ ಎಷ್ಟು ಗ್ರಿಪ್ ಸಿಕ್ಕಿದೆ ಅಂತ ನನಗೆ ಕಮೆಂಟ್ ಮಾಡಿ. ಈ ಥರ ಒಂದು ಸ್ಟಿಚ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ಈ ಥರ ಸೀದಾ ಮಾಡ್ಕೋಬೇಕು. ಈ ಸೀದಾ ಮಾಡಿಕೊಂಡು ಇದನ್ನು ಈ ಥರ ಇಲ್ಲಿ ಎಕ್ಸ್ಟ್ರಾ ಬರುತ್ತಲ್ಲ ಇದನ್ನು ಈ ಕಡೆ ಬಿಡಬಾರ್ದು. ಈ ಥರ ನೀಟಾಗಿ ನೋಡ್ಕೊಳ್ಳಿ. ಉಲ್ಟಾ ಮಾಡಿದ್ದೀವಲ್ಲ ಈಗಿಟ್ಕೊಳ್ಳಿ. ಈಗಿಟ್ಕೊಂಡು ಈ ಲೈನಿಂಗ್ ಫ್ಯಾಬ್ರಿಕ್ ಏನಿದೆಯಲ್ಲ ಎಮ್ಮಿಂಗ್ ಮಾಡ್ದಿರ ಡೈರೆಕ್ಟಾಗಿ ನಾವು ಸ್ಟಿಚ್ ಮಾಡೋದು. ಇದು ಇನ್ಸೈಡ್ಗೆ ಹೋಗ್ಬಿಡುತ್ತೆ, ಸ್ಟಿಪ್ಪಾಗೂ ಕೂಡ ಕುತ್ಕೊಳ್ಳುತ್ತೆ. ಒಂದು ಲೈನಿಂಗ್ ಮೇಲೇ ಸ್ಟಿಚ್ ಹಾಕೊಳ್ಳಿ. ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ ಮತ್ತು ಬ್ಯಾಕ್ ಸೈಡಲ್ಲಿ ಸ್ಮೂತ್ ಫ್ಯಾಬ್ರಿಕ್ಕು ಎತ್ಕೊಳ್ಳಲ್ಲ. ಸ್ವಲ್ಪ ಅವ್ರಿಗೆ ಲೂಸ್ ಆದ್ರೂ ಕಸ್ಟಮರ್ಗೆ ಕಂಫರ್ಟಬಲಾಗಿ ಕುತ್ಕೊಳ್ಳುತ್ತೆ. ಬೆಲ್ಟ್ ಥರನೇ ಇದು ಒಂದು ಫೀಲ್ ಕೊಡುತ್ತೆ. ಹಾಗಾಗಿ ಈ ಥರ ಮಾಡಿ ಚೆನ್ನಾಗಿರುತ್ತೆ. ನೋಡಿ ಈ ಥರ ನೋಡಿ. ಇವಾಗ ಇದು ವೆಯ್ಟ್ ಆಯ್ತಲ್ವ, ವೆಯ್ಟ್ ಆದಾಗ ಇಲ್ಲಿ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ. ಇವಾಗ ಮೇನ್ ಫ್ಯಾಬ್ರಿಕ್ ನೋಡಿ, ಇಲ್ಲಿ ನಾವು ಎಮ್ಮಿಂಗ್ ಮಾಡೋಂಗಿಲ್ಲ ಏನಿಲ್ಲ. ಈಗ ನಾವು
ಲೈನಿಂಗಿಗೆ ಒಂದು ಸ್ಟಿಚ್ನ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಈಸಿ ಇದೆ, ನಾನು ನಿಮಗೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಈ ಥರ ಇವಾಗ ಇದು ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ, ಇದನ್ನು ಟರ್ನ್ ಮಾಡಬೇಕು. ಈ ಥರ ಟರ್ನ್ ಮಾಡಿದಾಗ ನಮಗೆ ಇಲ್ಲೇನು ಸ್ಟಿಚಿಂಗ್ ಮಾಡೋ ಅವಶ್ಯಕತೆ ಇರಲ್ಲ, ಇನ್ನೂ ನೀಟಾಗಿ ನಿಮಗೆ ಕುತ್ಕೊಳ್ಳುತ್ತೆ. ಇದನ್ನು ನೀಟಾಗಿ ಇಟ್ಕೋಬೇಕು. ನೀವೇನು ಮಾಡಿ ಗೊತ್ತಾ, ಇದನ್ನು ಒಂದು ಸ್ಟಿಚ್ನ ಇದ್ರ ಮೇಲೆ ಆ್ಯಡ್ ಮಾಡ್ಕೊಳ್ಳಿ, ಅದನ್ನು ಆಮೇಲೆ ರಿಮೂವ್ ಮಾಡ್ಬೋದು, ಅಂದರೆ ತೆಗಿಬೋದು. ಆ ಥರ ಒಂದು ಸ್ವಲ್ಪ ಒಂದು ಲೈನಿಂಗ್ ಮೇನ್ ಫ್ಯಾಬ್ರಿಕ್ಕಿಗಿಂತ ಲೈನಿಂಗ್ ಫ್ಯಾಬ್ರಿಕ್ಕು ಸ್ವಲ್ಪ ಹಿಂಗೆ ಒಳಗಡೆ ಇರಲಿ. ಈ ಒಳಗಡೆ ಇದ್ಕೊಂಡು ಸ್ಟಿಚಿಂಗ್ನ ಸ್ವಲ್ಪ ದೊಡ್ಡದು ಮಾಡಿಕೊಂಡು ಇಲ್ಲಿ ಒಂದು ಸ್ಟಿಚ್ನ ಹಾಕ್ಕೊಳ್ಳಿ. ಆಮೇಲೆ ನೀವು ಅದನ್ನು ತೆಗಿಬೋದು, ಅವಾಗ ಇನ್ನೂ ನಿಮಗೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ಅಟ್ಯಾಚ್ ಮಾಡ್ಕೊಳ್ಳಿ. ಇದು ಕೆಳಗಡೆ ಇರೋ ಫ್ಯಾಬ್ರಿಕ್ಕು ಸ್ಮೂತ್ ಫ್ಯಾಬ್ರಿಕ್ ಇರುತ್ತೆ. ತುಂಬ ಜನಕ್ಕೆ ಬರೋ ಪ್ರಾಬ್ಲಮ್ಮು ಸ್ಮೂತ್ ಫ್ಯಾಬ್ರಿಕಲ್ಲೇ ಆ ಕಡೆ ಈ ಕಡೆ ಹೋಗಿರುತ್ತೆ, ಲೈನಿಂಗು ಸ್ವಲ್ಪ ಲೂಸ್ ಬಂದಿರುತ್ತೆ. ಅದಕ್ಕೋಸ್ಕರ ಇದನ್ನೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕಾಟನ್ ಫ್ಯಾಬ್ರಿಕಲ್ಲಾದರೆ ಸ್ಟಿಪ್ಪಾಗಿ ಕುತ್ಕೊಂಡ್ಬಿಡುತ್ತೆ. ನೋಡಿ, ಈ ಥರ ಒಂದು ಡಮ್ಮಿ ಹಾಕ್ಕೊಳ್ಳಿ. ಆಮೇಲೆ ಇದನ್ನು ತೆಗೆದ್ರೆ ಈ ಥರ ಇದನ್ನು ತೆಗೆದ್ರೂ ಕೂಡ ಇದು ನೀಟಾಗಿ ಕೂತಿರುತ್ತೆ. ಓಕೆ, ಇದಾದಮೇಲೆ ನಾವು ನೆಕ್ಸ್ಟು ಈ ಥರ ಮೇನ್ದು ಫ್ಯಾಬ್ರಿಕ್ ಇರುತ್ತಲ್ಲ, ಆ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕ್ನ ಕರೆಕ್ಟಾಗಿ ನೀಟಾಗಿ ಇಟ್ಕೋಬೇಕು. ನೀಟಾಗಿ ಇಟ್ಕೊಂಡು ಇಲ್ಲಿ ಸೆಂಟ್ರ್ ಪಾಯಿಂಟಲ್ಲಿ ನಿಮಗೆ 2 ನೀಡ್ಲು ಬೇಕಂದರೆ 2 ಗುಂಡು ಪಿನ್ ಬೇಕಂದರೂ ಹಾಕ್ಕೊಳ್ಳಿ. ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ಇಲ್ಲಿ ಒಂದು ನೀಡಲು, ಇಲ್ಲಿ ಒಂದು ನೀಡಲು, ಮತ್ತು ಈ ಲಾಸ್ಟಲ್ಲಿ ಫ್ಯಾಬ್ರಿಕ್ ಆ ಕಡೆ ಈ ಕಡೆ ಹೋಗಬಾರ್ದು ಅಂತ. ನೆಕ್ಸ್ಟ್ ಬಂದು ಇನ್ನೂ 2 ನೀಡಲ್ಗಳು ಬೇಕಾಗುತ್ತೆ. ಈ ಥರ ನೋಡಿ, ಅಥವಾ ಗುಂಡು ಪಿನ್ನು ನಿಮ್ಮ ಹತ್ರ ಯಾವುದಿರುತ್ತೆ ಅದು ಈ ಥರ ನೋಡ್ಕೋಬೇಕು. ಇದು ನೆಕ್ ಪಾಯಿಂಟ್ ಇರುತ್ತಲ್ಲ, ಈ ನೆಕ್ ಪಾಯಿಂಟು ಆ ಕಡೆ ಈ ಕಡೆ ಹೋಗಬಾರ್ದು. ಇದನ್ನು ನೋಡಿಕೊಂಡು ಸ್ವಲ್ಪ ಈ ಥರ ಗುಂಡು ಪಿನ್ ಹಾಕ್ಕೋಬೇಕು. ನಾವೇನು ಮಾಡ್ತೀವಿ, ಒಂದೊಂದ್ಸರಿ ಗುಂಡು ಪಿನ್ನ ಹಿಂಗೆ ಹಾಕ್ಬಿಡ್ತೀವಿ, ಹಂಗೆ ಹಾಕ್ಬಾರ್ದು. ನೀಟಾಗಿ ನಾವು ಯಾವ ಪಾಯಿಂಟಲ್ಲಿ ಶೇಪಲ್ಲಿ ಕಟ್ ಮಾಡಿರ್ತೀವಲ್ಲ, ಇಲ್ಲಿ ಬ್ರಾಡ್ ತೊಗೊಂಡಿದ್ದೀವಿ ಅಂದರೆ ಇದನ್ನು ಈ ಥರನೇ ಬಂದಿರುತ್ತೆ. 2 ಸಮ ಇದೆ ಅಂದರೆ ಸ್ಟ್ರೇಟ್ ಬಂದಿರುತ್ತೆ. ಅದನ್ನು ಈ ಥರ ನೋಡ್ಕೋಬೇಕು. ಇಲ್ಲಿ ನೋಡಿ, ಈ ಫ್ಯಾಬ್ರಿಕ್ಕು ಈ ಥರ ನೋಡಿಕೊಂಡು ಇಲ್ಲಿ ನಾವು ಗುಂಡು ಪಿನ್ ಹಾಕಿ ಸ್ಟಿಚ್ ಮಾಡೋದ್ರಿಂದ ಬೇಗ ಫಾಸ್ಟಾಗಿ ಆಗುತ್ತೆ. ಇಲ್ಲ ಅಂದರೆ ಇಲ್ಲಿ ಒಂದು ಸ್ಟಿಚ್ ಮಾಡ್ಕೋಬೋದು. ಆವಾಗ ನಾವು ಇದನ್ನು ಸ್ವಲ್ಪ ಸೈಡ್ಗೆ ಹಾಕ್ಕೊಬಿಟ್ಟು ಇಲ್ಲಿ ಸೆಂಟ್ರಲ್ ಸ್ಟಿಚ್ ಮಾಡ್ತೀವಿ. ನೋಡಿ, ಇದನ್ನು ಕೂಡ ನಾವು ಆಮೇಲೆ ಸ್ಟಿಚಿಂಗ್ನ ಓಪನ್ ಮಾಡ್ಕೋಬೋದು. ಈ ಥರ ಮಾಡ್ಕೊಳ್ಳಿ. ಈ ಅರ್ಧಕ್ಕೆ ಇವಾಗ ನಾನು ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ. ನೋಡಿ, ಇದು ಕರೆಕ್ಟಾಗಿ ಫ್ಲಾಟಾಗಿದೆ. ನಾನು ಮತ್ತೆ ಫ್ಲಾಟ್ ಮಾಡೋ ಅವಶ್ಯಕತೆ ಇರೋಲ್ಲ, ಯಾಕಂದರೆ ಗುಂಡು ಪಿನ್ ಹಾಕ್ಬಿಟ್ಟಿದ್ದೀವಲ್ಲ. ಹಂಗಾಗಿ ಬರೀ ಫ್ಯಾಬ್ರಿಕ್ ಮೇಲೆ ಸ್ವಲ್ಪ ಕೈಯನ್ನು ಇಟ್ಬಿಟ್ಟು ಹಾಗೆ ಸ್ಟಿಚಿಂಗ್ ಮಾಡಬೇಕು. ಇಲ್ಲಿ ನೋಡಿ, ಇದು ಎಡ್ಜಿಗಿದ್ರೂ ನಮಗೆ ಕರೆಕ್ಟ್ ಪಾಯಿಂಟ್ ಅನ್ನೋದು ಸಿಗುತ್ತೆ. ನೀವು ಆದಷ್ಟು ಗುಂಡು ಪಿನ್ ಯೂಸ್ ಮಾಡಿ. ಸ್ಟಾರ್ಟಿಂಗಲ್ಲಿ ಕಲಿಯೋರು ಅಥವಾ ಸ್ಮೂತ್ ಫ್ಯಾಬ್ರಿಕ್ ಆಗಲಿ ಕಾಟನ್ ಫ್ಯಾಬ್ರಿಕ್ ಆಗಲಿ ಯಾವುದಕ್ಕೆ ಹಾಕ್ಕೊಂಡ್ರೂ ನೀವು ಏನೂ ಆಗಲ್ಲ. ಒಂದು 2 ಮಿನಿಟ್ಸ್ ಅಷ್ಟೇ. ಈ ಥರ ಇವಾಗ ನಾನು ಇದು ಅರ್ಧ ಅಷ್ಟೇ ಸ್ಟಿಚ್ ಮಾಡಿದ್ದೀನಿ. ಈಗ ಈ ಕಡೆಯಿಂದ ಬಂದು ಇಲ್ಲಿಗೆ ಎಂಡ್ ಮಾಡ್ತೀನಿ. ಆವಾಗ ನಮಗೆ ಇಲ್ಲಿ ನೋಡಿ ಸ್ವಲ್ಪ ಕೂಡ ಲೂಸ್ ಬರ್ದಿರ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಈ ಥರ ಸ್ಟಿಚಿಂಗ್ ಮಾಡೋದ್ರಿಂದ ನಮಗೆ ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕಲ್ಲಿ ಏನು ಲೂಸ್ ಬರಲ್ಲ, ತುಂಬ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಪೂರ್ತಿ ಸ್ಟಿಚಿಂಗ್ ಆದಾಗೂ ಕೂಡ ಇದು ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ನಿಮಗೆ ಬೇಕಂದರೆ ಇದನ್ನು ಫ್ಲಾಟ್ ಇದೆಯಾ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಏನಿಲ್ಲ, ಯಾಕಂದರೆ ನಾವು ಮೊದಲೇ ಗುಂಡು ಪಿನ್ ಹಾಕಿರೋದ್ರಿಂದ ನೀಟಾಗಿ ಕುತ್ಕೊಂಡಿರುತ್ತೆ. ಈಗ ನಾನು ಮೇಯ್ನ್ ಈ ವಿಡಿಯೋದಲ್ಲಿ ಬ್ಯಾಕು ಮತ್ತು ಸ್ಲೀವ್ ಅಷ್ಟೇ ತೋರಿಸ್ತಾ ಇದ್ದೀನಿ, ಯಾಕಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟು ಮತ್ತು ಪಟ್ಟಿ, ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಹೇಗೆ ಅಟ್ಯಾಚ್ ಮಾಡೋದು ಅಂತ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದ್ದೀರಾ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.